ಹಾಯ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತೀನಿ. ಓಕೆ, ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಕೆಮ್ಮಣ್ಣಗುಂಡಿ. ಕೆಮ್ಮಣ್ಣಗುಂಡಿ ಅಂತ ಹೇಳಿದ್ರೆ ಎಲ್ಲರಿಗೂ ಸಡನ್ನಾಗಿ ನೆನಪಾಗೋದು ಇಲ್ಲಿರೋ ಮೈನಿಂಗು, ಮತ್ತು ಇಲ್ಲಿಂದ ಮೈನಿಂಗ್ ಎಲ್ಲಿಗೆ ಹೋಗ್ತಿತ್ತು, ಕಬ್ಬಣದ ಫ್ಯಾಕ್ಟ್ರಿಯಿಂದ ಕಬ್ಬಣ ಹೆಂಗೆ ತಯಾರಾಗ್ತಿತ್ತು, ಇದೆಲ್ಲ ಎಲ್ಲರೂ ನೆನಪಲ್ಲಿ ಬರುತ್ತೆ. ಮತ್ತು ಹಳೆ ಮೂವಿ ಶೂಟಿಂಗ್ಗಳು, ವಿಷ್ಣುವರ್ಧನ್ ಆಗಿರ್ಬೋದು, ರಾಜ್ಕುಮಾರ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ತುಂಬ ಜನ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಕೆಮ್ಮಣ್ಣಗುಂಡಿ ಅಂದಿಗೆ ಎಲ್ಲರಿಗೂ ಇದೇ ನೆನಪಾಗತ್ತೆ. ಸೊ ನಾವು ಇನ್ನೊಂದು ಸ್ವಲ್ಪ ಡೀಪಾಗಿ ಹೋಗೋಣ. ಕೆಮ್ಮಣ್ಣಗುಂಡಿಲಿ ಎಲ್ಲೆಲ್ಲಿ ಮೈನಿಂಗ್ ಆಗಿತ್ತು, ಯಾವ ಇಸ್ಬಿಲ್ ಮೈನಿಂಗ್ ಆಗಿತ್ತು, ಯಾರು ಮಾಡಿದ್ರು, ಅದನ್ನ ಹೆಂಗೆ ಸಾಗಿಸ್ತಿದ್ರು, ಯಾವ್ದ್ರ ಮುಖಾಂತರ ಸಾಗಿಸ್ತಿದ್ರು, ಯಾವ ವರ್ಷ ಸ್ಟಾಪ್ ಮಾಡಿದ್ರು, ಇದನ್ನೆಲ್ಲ ತಿಳಿಸ್ಕೊಡೋಕ್ಕೆ ನಾನು ಇವತ್ತು ನಿಮ್ಮ ಒಂದು ಚಿಕ್ಕ ವಿಡಿಯೋ ಮಾಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬ ಚೆನ್ನಾಗಿರುತ್ತೆ ವಿಡಿಯೋ, ತುಂಬ ಕ್ಯೂರಿಯಸ್ ಆಗಿರುತ್ತೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು. ಸೊ ಇನ್ನೇನಾದರೂ ಹತ್ರ ಬಂದಿದ್ದೀವಿ ನಾವು. ಈಗ ಮೇಲೆ ಹತ್ತಬೇಕು. ಮೇಲೆ ಹತ್ತುತ್ತಾ ಇದ್ದೀನಿ. ಈ ಮೈನಿಂಗ್ ಅನ್ನೋದು, ಕೆಮ್ಮಣ್ಣಗುಂಡಿ ಮೈನಿಂಗ್ ಅಂದರೆ ನಿಮಗೆ ಕುದುರೆಮುಖನೂ ಇದೆಯಲ್ಲ ಅನ್ಸ್ಬೋದು. ಬಟ್ ಕೆಮ್ಮಣ್ಣಗುಂಡಿ ಮೈನಿಂಗಲ್ಲಿ ಎಂಥ ಸ್ಪೆಷಾಲಿಟಿ ಇದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕಬ್ಬಣ ಅದು ಪ್ರೊಡ್ಯೂಸ್ ಆಗಬೇಕು, ಅದು ಕಬ್ಬಣ ಮಾಡೋಕ್ಕೆ ಅದು ಸೂಕ್ತ ಅನ್ನೋಕ್ಕೋಸ್ಕರ 60% ಮಣ್ಣಲ್ಲಿ 60% ಕಬ್ಬಣ ಇರಬೇಕಂತೆ. ಸೊ 60% ಕಬ್ಬಣ ಇದ್ದಾಗ ಮಾತ್ರ ಆ ಕಬ್ಬಣ ತುಂಬ ಗಟ್ಟಿಯಾಗಿರುತ್ತಂತೆ. ಸೊ ಕೆಮ್ಮಣ್ಣಗುಂಡಿ ಸ್ಪೆಷಲ್ ಅದೇ. ಇಲ್ಲಿರೋ ಕಬ್ಬಿಣದ ಅದ್ರು 60%ಗಿಂತ ಜಾಸ್ತಿ ಕಬ್ಬಣದ ಅದ್ರು ಒಳಗೊಂಡಿತ್ತಿದ್ವು. ಸೊ ಹಂಗಾಗಿ ಇಲ್ಲಿರೋ ಕೆಮ್ಮಣ್ಣಗುಂಡಿ ಕಬ್ಬಿಣದ ಅದ್ರಿಗೆ ತುಂಬ ವ್ಯಾಲ್ಯೂ ಇತ್ತು, ಕುದುರೆಮುಖ ಹೋಲಿಸ್ಕೊಂಡ್ರೆ. ಸೊ ನೀವೀಗೇನು ಮುಂದೆ ನೋಡ್ತಿದ್ದೀರಾ, ನಾವು ಆಲ್ರೆಡಿ ಆ ಪ್ಲೇಸಿಗೆ ಬಂದಾಯಿತು. ಆವಾಗಿನ ಟೈಮಲ್ಲಿ ಒನ್ಸ್ ಅಪಾನ್ ಎ ಟೈಮ್ ಈ ಕೆಮ್ಮಣ್ಣಗುಂಡಿಲಿ ನಿಮಗೆ ಫಸ್ಟ್ ವ್ಯೂ ತೋರಿಸ್ಬಿಡ್ತೀನಿ. ಆ ವ್ಯೂ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಎಷ್ಟು ದೊಡ್ಡದಿದೆ ಅಂತ. ನಾವು ತುಂಬ ವಾಕಿಂಗ್ ಆದಮೇಲೆ ಈಗ ಬಂದಿದ್ದೀವಿ. ಸೊ ಈಗ ನೀವೇನು ನೋಡ್ತಿದ್ದೀರಾ, ಇಲ್ಲಿ ಈ ಮೇಲೆ ಏನು ಕಾಣಿಸ್ತಿದೆ, ಈಗ ಗಿಡ ಮರ ಬೆಳ್ಕೊಂಡಿದೆ, ಇದೆಲ್ಲ ಫುಲ್. ಮತ್ತು ಮೇಲೆ ಹಿಂದೆ ಏನು ನೋಡ್ತಿದ್ದೀರಾ, ಇದೆಲ್ಲ ಫುಲ್ ಒನ್ಸ್ ಅಪಾನ್ ಎ ಟೈಮ್ ಮೈನಿಂಗ್ ಆಗಿರೋದು. ತೋರಿಸ್ತೀನಿ ಬನ್ನಿ. ಇದೆಲ್ಲ ಒನ್ಸ್ ಅಪಾನ್ ಎ ಟೈಮ್ ಮೈನಿಂಗ್ ಆಗಿರೋದು. ಇಲ್ಲಿಂದ ಮೈನಿಂಗ್ ಏನ್ ಮಾಡ್ತಿದ್ರು, ಮೇಲೊಂದು ಮನೆ ಕಾಣಿಸ್ತಿದೆ ಗೊತ್ತಾ ನಿಮಗಲ್ಲಿ, ವೈಟ್ ಕಲರ್ ಮನೆ, ಅದು ಈಗ ರಾಜಭವನು. ಬಟ್ ಒನ್ಸ್ ಅಪಾನ್ ಎ ಟೈಮ್ ಅಲ್ಲಿ ಅದು ಎಲ್ಲರಿಗೂ ಎಕ್ಸ್ಟ್ರಾಕ್ಷನ್ ಮಾಡಕ್ಕೆ ಅದೇ ಯೂಸ್ ಮಾಡ್ತಿದ್ವಿ ಎಲ್ಲರೂ. ಅಂದ್ರೆ ಎಲ್ಲ ಲಾರಿಗಳು ಬಂದು ಸ್ಟಾಪ್ ಆಗ್ತಿದ್ವು. ಸ್ಟಾಪ್ ಆಗ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತಿದ್ವು. ಶಿಫ್ಟ್ ಆಗಿ ಮತ್ತೆ ಅಲ್ಲಿಂದ ಕೆಳಗೆ ಹೋಗ್ತಿದ್ವು. ಸೊ ಇದೇ ನೋಡಿ, ನೋಡ್ಕೊಂಬಿಡಿ ಒಂದ್ಸರಿ. ಸೊ ಇದನ್ನ ಸ್ಟಾರ್ಟ್ ಮಾಡಿದ್ರೆ ಯಾರು ಗೊತ್ತಾ, ಇವತ್ತು ನಿಮಗೆ ಎಲ್ಲರಿಗೂ ಗೊತ್ತಿರೋಂಥವ್ರೆ ಸರ್ ಎಂ ವಿಶ್ವೇಶ್ವರಯ್ಯವರು 1953 ಇದನ್ನು ಸ್ಟಾರ್ಟ್ ಮಾಡ್ತಾರೆ. 1953 ಸ್ಟಾರ್ಟ್ ಮಾಡಿ ಬಗದು ಎಲ್ಲ ಬಗದು ಹಾಕ್ಬಿಟ್ಟವ್ರು. ಹಂಗೆ ಏನು ಉಳಿಸಿಲ್ಲ ನೋಡಿ. ಅಲ್ಲಿ ಏನೇನು ಮೈನಿಂಗ್ ನಡೆದಿದೆಯಲ್ಲ, ಅಲ್ಲಿ ಏನು ಬೆಳೆದಿಲ್ಲ ನಮ್ಮ ದೇಶದಲ್ಲಿ. ಅದಕ್ಕೋಸ್ಕರ ಯಾವತ್ತು ನೈಸರ್ಗಿಕ ಸಂಪತ್ತನ್ನು, ಯಾವತ್ತು ಪ್ರಕೃತಿ ಹೆಂಗಿದೆ ಹಂಗೆ ಬಿಟ್ಟು ನಾವು. ಯಾವುದನ್ನು ಜಾಸ್ತಿ ಎಕ್ಸ್ಟ್ರಾಕ್ಷನ್ ಆಗ್ಲಿ ಏನು ಮಾಡ್ಲೇಬಾರ್ದು. ಇಲ್ಲಿ ನೋಡಿ, ಇಲ್ಲೇನು ಬೆಳೆದಿಲ್ಲ. ಅಕಸ್ಮಾತ್ ಏನಾರ ಮಳೆ ಆದ್ರೆ ಈ ಗುಡ್ಡ ಕುಸಿತ ಉಂಟಾಗತ್ತೆ. ಗುಡ್ಡ ಕುಸಿತ ಆದ್ರೆ ನಮಗೆ ಉಳಿಯಕ್ ಜಾಗ ಇರಲ್ಲ ಅಲ್ವಾ. ಸೊ ಈ ಕೆಮ್ಮಣ್ಣಗುಂಡಿಲಿ ಮೋಸ್ಟ್ ಐಕಾನಿಕ್ ಪ್ಲೇಸ್ ಏನು ಅಂತ ಹೇಳಿದ್ರೆ, ಒಂದು ಮೈನಿಂಗ್, ಇನ್ನೊಂದು ಇಲ್ಲಿನ ವ್ಯೂ ಅಂದ್ರೆ ಸನ್ಸೆಟ್. ಈಗ ನಾವು ನೋಡಕ್ ಹೋಗ್ತಿರೋದೇ ಸನ್ಸೆಟ್ ಪಾಯಿಂಟ್, ಮತ್ತೆ ಇಲ್ಲಿನ ರೋಸ್ ಗಾರ್ಡನ್, ಆಮೇಲೆ ಇಲ್ಲಿನ ರಾಜಭವನ್. ಇವೆಲ್ಲ ನಿಮಗೆ ತೋರಿಸ್ತೀನಿ. ಇದೇ ನೋಡ್ರಿ ಮುಂದೆ ಕಾಣಿಸ್ತಿದ್ದೆಲ್ಲ ಇದೇ ಎಂಟ್ರೆನ್ಸು. ನೀವು ಕೆಮ್ಮಣ್ಣಗುಂಡಿಗೆ ಬಂದಾಗ ಈ ಕೆಮ್ಮಣ್ಣಗುಂಡಿ ಒಳಗೆ ಇದೇ ಎಂಟ್ರೆನ್ಸ್ ನೋಡಿ, ಇದೇ ಎಂಟ್ರೆನ್ಸು. ಇಲ್ಲಿ ನಿಮಗೆ ಪಾರ್ಕಿಂಗ್ ಸೈಡಲ್ಲಿ, ನಿಮಗೆ ಲೆಫ್ಟ್ ಸೈಡಲ್ಲಿ ಪಾರ್ಕಿಂಗ್ ಪ್ಲೇಸ್ ಇರುತ್ತೆ. ಈ ಪಾರ್ಕಿಂಗ್ ಪ್ಲೇಸ್ ಈಗ ಆಪೋಸಿಟ್ ಸೈಡು ನಿಮಗೆ ಎಂಥ ವ್ಯೂ ಸಿಗುತ್ತೆ ಅಂತ ಹೇಳಿದ್ರೆ ತೋರಿಸ್ತೀನಿ ಬನ್ನಿ.
ಈ ವ್ಯೂ ನಿಮಗೆ ಪಾರ್ಕಿಂಗ್ ಸೈಡಿಂದನೇ ಸಿಕ್ಬಿಡುತ್ತೆ. ನಿಮಗೆ ಪಾರ್ಕಿಂಗ್ ಆಪೋಸಿಟ್ ಸೈಡು ನಿಮ್ಗೆ ಸಿಗತ್ತೆ. ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ ಆ ಕಡೆ ಸೈಡು, ಅದು ಝಡ್ ಪಾಯಿಂಟು. ಸೊ ಆ ಝಡ್ ಪಾಯಿಂಟಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲೊಂದು ಟ್ರೈಲ್ ಕಾಣಿಸ್ತಿದೆ ನೋಡಿ, ಅಲ್ಲಿ ಜನ ಎಲ್ಲ ಬರ್ತಿದ್ದಾರೆ, ಅಲ್ಲಿ ಟ್ರೈಲ್ ಕಾಣಿಸ್ತಿದೆಯಲ್ಲ ಅದೇ ಝಡ್ ಪಾಯಿಂಟಿಗೆ ಹೋಗೋ ರೂಟು. ಇದು ರಾಜಭವನಿಂದ ನಿಮಗೆ ಝಡ್ ಪಾಯಿಂಟ್ ವ್ಯೂ ಸಿಗತ್ತೆ. ನಿಮಗೆ ಇದು ರಾಜಭವನಿಗೆ ಎಂಟ್ರೆನ್ಸ್ ಆದಮೇಲೆ ನಿಮಗೆ ರೈಟ್ ಸೈಡಲ್ಲಿ ರೋಸ್ಗಳು, ಇದೇ ರೋಸ್ ಗಾರ್ಡನ್ ನೋಡಿ, ಇದೇನು ಕಾಣಿಸ್ತಿದೆ ಫುಲ್ಲು ಡಿಫ್ರೆಂಟ್ ಕಲರ್ಸ್ ಆಫ್ ರೋಸಸ್ ಇದೆ. ಈಗ ನಾವೇನು ಮಾಡೋಣ ಅಂದರೆ ರೋಸ್ ಗಾರ್ಡನ್ ಒಳಗೆ ಹೋಗೋಣ. ಫಸ್ಟ್ ಅಲ್ಲಿ ಮೇಂಟೆನೆನ್ಸ್ ಇರ್ತಾರೆ, ಅವ್ರಿಗೆ ಕೇಳೋಣ ಇದ್ರೊಳಗೆ ಬಿಡ್ತೀರಾ ಇಲ್ವೋ ಅಂತ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಇಂಡಿಯಾ ರೂಲ್ಸ್ ಗೊತ್ತಲ್ಲ, ರೂಲ್ಸ್ ಬ್ರೇಕ್ ಮಾಡೋಣ, ಸ್ವಲ್ಪ ನೋಡೋಣ, ಕೇಳಿ ನೋಡ್ತೀನಿ. ಹಂಗೆ ಏನಾದ್ರು ಬಿಡಲಿಲ್ಲ ಅಂದರೆ ರೂಲ್ಸ್ ಬ್ರೇಕ್ ಮಾಡಿ ಒಳಗೆ ಹೋಗ್ತಾರೆ. ಅದೇ ಅವ್ರು ಒಳಗಡೆ ಬಿಡಲಿಲ್ಲ, ಸೊ ನಾನೇ ಬಂದಿದ್ದೀನಿ. ನೋಡ್ಕೊಳ್ಳಿ, ಇದೇ ನೋಡಿ ಫ್ಲವರ್ಸು. ಇದೆಲ್ಲ ಏನು ಮಾಡ್ತಾರೆ ಅಂದರೆ ಇವರು ಲಾಲ್ಬಾಗಿನ ತರಿಸ್ತಾರೆ. ಸೊ ನಮಗೆ ಯಾವುದೂ ಸಿಗಲ್ಲ, ಬೇಗ ನೋಡ್ಕೊಬಿಡಿ. ಇದೇ ರೋಸ್ ಗಾರ್ಡನ್ನು, ಇನ್ನೂ ಸ್ಟಾರ್ಟಿಂಗ್ ಪೊಸಿಷನ್ ಇದೆ. ಇದಿನ್ನೂ ಬರುತ್ತೆ. ಇವತ್ತು ನಾವೇನು ಪ್ರಾಣಿಗಳನ್ನ ಸಫಾರಿಲಿ ಹೋಗಿ ನೋಡ್ತೀವಿ ಅಥವಾ ಝೂ ಅಲ್ಲಿ ನೋಡ್ತೀವಿ, ಝೂ ಅಲ್ಲಿ ನೋಡೋದಕ್ಕೂ ಸಫಾರಿಲಿ ನೋಡೋದಕ್ಕೂ ಫಾರೆಸ್ಟಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಫ್ಯೂಚರಲ್ಲಿ ನಾವೇನಾದ್ರು ಇವಾಗಲೇ ಎಚ್ಚೆತ್ಕೊಂಡು ನಮ್ಮ ಇಂಡಿಯಾ, ನಮ್ಮ ಕರ್ನಾಟಕದಲ್ಲಿರೋದು, ನಮ್ಮ ದೇಶದಲ್ಲಿರೋ ಸಂಪತ್ತನ್ನ ಉಳಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಇನ್ ಫ್ಯೂಚರಿಗೆ ನಮ್ಮ ಪ್ರಾಣಿಗಳನ್ನ ಈ ಥರ ನೋಡ್ಬೇಕಾಗತ್ತೆ. ಈ ಥರ ನೋಡಿ, ಈ ಥರ ಆರ್ಟಿಫಿಷಿಯಲ್ ನೋಡ್ಬೇಕಾಗತ್ತೆ. ಈ ಥರ ನವಿಲುಗಳು ಆರ್ಟಿಫಿಷಿಯಲ್ ನೋಡ್ಬೇಕಾಗತ್ತೆ. ಆಮೇಲೆ ಅಲ್ಲಿ ಜಿಂಕೆಗಳು ಕಾಣ್ತಿದೆ, ಆಮೇಲೆ ಗೆಂಡಮೃಗ ಕಾಣ್ತಿದೆ. ಇವೆಲ್ಲ ನಾವು ಆರ್ಟಿಫಿಷಿಯಲ್ನ ಆಲ್ರೆಡಿ ನಾವು ಕಿತ್ತಿಟ್ಬಿಟ್ಟಿದ್ದೀವಿ. ನೋಡಿ ಸಿಂಹ, ಇದನ್ನು ಇವಾಗಲೇ ಆರ್ಟಿಫಿಷಿಯಲ್ ಕಿತ್ತಿಟ್ಬಿಟ್ಟಿದ್ದಾರೆ. ಇನ್ ಫ್ಯೂಚರಲ್ಲಿ ಇಲ್ಲಿ ನೋಡಿ ಕಾಗೆಗಳು, ಈ ಜಿರಾಫೆಗಳು, ಇದೆಲ್ಲ ನಾವು ಫ್ಯೂಚರಲ್ಲಿ ಇವತ್ತು ನಾವು ಎಚ್ಚೆತ್ಕೊಂಡಿಲ್ಲ ಅಂದರೆ ಫ್ಯೂಚರಲ್ಲಿ ನಾವು ಇದನ್ನೆಲ್ಲ ಆರ್ಟಿಫಿಷಿಯಲ್ ನೋಡ್ಬೇಕಾಗತ್ತೆ. ಈ ಥರ ಮಾಡಬಾರ್ದು ನಾವು. ಇಲ್ಲಿ ನೋಡಿ ಏನು ಒಳ್ಳೆ ಮೆಸೇಜ್ ಇದೆ ನೋಡಿ ಅದರಲ್ಲಿ. ಈ ಥರ ನಾವು ಮಾಡಬಾರ್ದು ಯಾವತ್ತು. ಈ ಥರ ಮಾಡಿದ್ರೇನೆ ನಾವು ಈ ಥರ ನೋಡೋಕ್ಕಾಗೋದು. ನಾವು ಈ ಥರ ಮಾಡಲಿಲ್ಲ ಅಂದರೆ ನಾವು ಇವತ್ತು ಏನು ನೋಡ್ತಿದ್ದೀವಿ ಅದರಿಂದ ಇನ್ನೂ ಫ್ಯೂಚರಿಗೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಕಳಿಸ್ಕೊಡ್ಬೋದು. ಫೈನಲಿ ನಾವು ಈಗ ರಾಜ್ ಭವನ್ ಅಂದರೆ ಈ ಕೆಮ್ಮಣ್ಣುಗುಂಡಿಯ ತುಂಬ ಹಿಲ್ ಟಾಪಿಗೆ ಬಂದಿದ್ದೀವಿ. ಹಿಲ್ ಟಾಪ್ ಅಂತ ಹೇಳಿದ್ರೆ ಇದಕ್ಕೆ ಮುಂದೆ ನೀವು ಕೆಮ್ಮಣ್ಣುಗುಂಡಿ ಲಾಸ್ಟು, ಇದಕ್ಕೆ ಮುಂದೆ ಎಲ್ಲೂ ಹೋಗೋಕ್ಕಾಗಲ್ಲ. ಇಲ್ಲೇ ನಿಮಗೆ ರಾಜ್ಭವನ್ ಆಗಲಿ ಅಥವಾ ರಾಜರ ಸ್ಮಾರಕ ಆಗಲಿ, ಗಾರ್ಡನ್ ಆಗಲಿ, ನೆಕ್ಸ್ಟ್ ಸನ್ಸೆಟ್ ಆಗಲಿ ಎಲ್ಲ ಇಲ್ಲಿಂದನೇ ಸಿಗೋದು. ಸೊ ನೋಡ್ಕೊಂಬಿಡಿ ಇಲ್ಲಿ ಎಲ್ಲ. ಇದು ನೋಡಿ, ಇದು ರಾಜ್ಭವನ್. ಇದನ್ನ ಯಾವಾಗ ಕಟ್ಟಿದ್ರು, ಹೆಂಗೆ ಕಟ್ಟಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಈ ಕೆಲಸ ಮಾಡೋದ್ರ ಹತ್ರ ತುಂಬ ಇನ್ಫಾರ್ಮೇಷನ್ ಇರುತ್ತೆ. ನಿಮಗೆಲ್ಲ ತೋರಿಸ್ಬಿಡ್ತೀನಿ ಫಸ್ಟ್, ಏನೇನು ಯಾವ್ಯಾವ ಪಾಯಿಂಟಲ್ಲಿ ಏನೇನು ಸಿಗುತ್ತೆ. ನೆಕ್ಸ್ಟ್ ಗಾರ್ಡನ್ ಇದೆ, ನೆಕ್ಸ್ಟ್ ರಾಜ ಸ್ಮಾರಕ ಇಲ್ಲಿದೆ, ಅದೆಲ್ಲ ತೋರಿಸ್ಬಿಡ್ತೀನಿ. ಅದು ತೋರಿಸಾದ್ಮೇಲೆ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇದು ಮುಂದೆ ಹೋಗ್ತಿದ್ರೆ ನಿಮಗೆ ಸಿಗುತ್ತೆ. ಇಲ್ಲಿ ಫಸ್ಟೆಲ್ಲ ಬರೀತಿದ್ರು ಸನ್ಸೆಟ್ ಪಾಯಿಂಟ್ ಅಂತ, ರವಿ ದರ್ಶನ ಉದ್ಯಾನವನ. ಯಾರು ಉದ್ಘಾಟನೆ ಮಾಡಿದ್ಯಾರು, ಆ ಟೈಮಲ್ಲಿ ಇಲ್ಲಿ ತೋಟದ ನಿರ್ದೇಶಕರು ಯಾರಿದ್ರು, ಅಧಿಕಾರಿಗಳಾಗಿದ್ರು, ತೋಟವನ್ನು 2 ಅಲ್ಲಿ ಮಾಡಿದ್ದಿಲ್ಲ, ಎಲ್ಲ ಇದೆ ನೋಡಿ. ನಿಮಗೆ ಈ ಥರ ವ್ಯೂ ಸಿಗತ್ತೆ ನೋಡಿ, ನೋಡ್ಕೊಂಬಿಡಿ, ಕ್ಲೀನಾಗಿ ನೋಡ್ಕೊಳ್ಳಿ. ಆ ಬೆಟ್ಟ ಇದೆಯಲ್ಲ
ಆ ಬೆಟ್ಟದ ಹತ್ರ ಸನ್ಸೆಟ್ ಆಗತ್ತೆ ಮಾರ್ಚ್ ತಿಂಗಳಲ್ಲಿ. ನೆಕ್ಸ್ಟ್ ಅದು ಬಿಟ್ಟರೆ ಇಲ್ಲಿ ಕೆಳಗೆಲ್ಲ ಗಾರ್ಡನ್ ಕಾಣಿಸ್ತಿದೆ ನೋಡಿ, ಇದೆಲ್ಲ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಮೇಂಟೈನ್ ಮಾಡ್ತಿರೋದು. ಮತ್ತು ಅದ್ರ ಮುಂದೆ ನಿಮಗೊಂದು ಮನೆ ಥರ ಕಾಣಿಸ್ತಿದೆ ಗೊತ್ತಾ, ಅಲ್ಲೇ ಸೋದರರ ಸವಾಲಾಗಿರ್ಬೋದು. ಆಮೇಲೆ ನೆಕ್ಸ್ಟ್ ತುಂಬಾ ಮೂವಿಗಳಾಗಿದೆ, ಕಳ್ಳ ಕುಳ್ಳ ಆಗಿರ್ಬೋದು, ತುಂಬಾ ಮೂವಿಗಳ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಎಲ್ಲ ಬಂದು ಸ್ಟೇ ಮಾಡ್ತಿದ್ರು. ಮೇಲೆಲ್ಲ ಮೈನಿಂಗ್ ಏನ್ ಮಾಡ್ತಿದ್ರು ನೋಡ್ತಿದ್ರಲ್ಲ, ಅಲ್ಲಿ ಏನು ಬೆಳೆದಿಲ್ಲ ನೋಡಿ. ಮೈನಿಂಗ್ ಆಗಿರ್ಲಿಲ್ಲ ಅಂದಿದ್ರೆ ಅದೆಲ್ಲ ಇನ್ನೂ ಪೀಕಲ್ಲಿ ಇನ್ನೂ ದೊಡ್ಡ ದೊಡ್ಡ ಪೀಕ್ ಚೆನ್ನಾಗಿರೋದು. ಬಟ್ ಏನ್ ಮಾಡೋದು, ಮೈನಿಂಗ್ ಆಗ್ಬಿಟ್ಟಿದೆಯಲ್ಲ. ಅಲ್ಲಿ ನೋಡಿ ಏನು ಗಿಡ ಮರಗಳು ಬೆಳೆದಿಲ್ಲ, ಎಲ್ಲ ಫುಲ್ ಖಾಲಿ ಖಾಲಿ. ಇದು ನೋಡ್ರಿ, ಇಲ್ಲಿಂದ ನೋಡಿದ್ರೆ ನಮಗೆ ಸನ್ಸೆಟ್ ಪಾಯಿಂಟ್. ಸೂರ್ಯ ಅಲ್ಲಿದ್ದಾನೆ, ಕರೆಕ್ಟಾಗಿ 6:15ಗೆ ಸನ್ಸೆಟ್ ಆಗತ್ತೆ. ಇದು ಸನ್ಸೆಟ್ ಪಾಯಿಂಟ್ ಆಯ್ತು. ಇದ್ರ ಕೆಳಗಡೆನೆ ಗಾರ್ಡನ್ ನೋಡಿ, ಜನಗಳು ಪಬ್ಲಿಕ್ ಇಷ್ಟೊಂದೆಲ್ಲ ನೋಡಿ. ನಮ್ಮಂತ ಮಿಡ್ಲ್ ಕ್ಲಾಸ್ ಪರ್ಸನ್ಸಿಗೆ ಇದೇ ಅಲ್ವಾ ಊಟಿ, ಇದು ಬಿಟ್ಟು ಇನ್ಯಾವ್ದಿದೆ ಊಟಿ ನಮಗೆ ಅಲ್ವಾ. ಸೊ ನೋಡ್ಕೊಂಬಿಡಿ, ಇದೇ ರಾಜ್ ಭವನ್, ಇಲ್ಲಿ ನೀವು ಬೇಕಾದ್ರೆ ಸ್ಟೇ ಮಾಡ್ಬೋದು. ಇದು ಗಾರ್ಡನ್. ನಾನು ನಿಜ ಹೇಳ್ಬೇಕಂದ್ರೆ ನಿಮಗೆ ಸೀರಿಯಸ್ಲಿ, ನಮ್ಮೂರಲ್ಲಿ ನಾವು ಇಷ್ಟೊಂದೆಲ್ಲ ಬಿಸಿಲು ನೋಡಿದಾಗ ಮುಖ ಸುಡೋದು, ಬೆವರು ಬರೋದು, ಆ ಥರ ಎಲ್ಲ ಆಗತ್ತೆ. ಬಟ್ ಕೆಮ್ಮಣ್ಣುಗುಂಡಿ ಸ್ಪೆಷಾಲಿಟಿ ಏನು ಅಂದ್ರೆ, ಇಲ್ಲಿ ನಿಮಗೆ ಎಷ್ಟೇ ಬಿಸಿಲು ಬರಲಿ ನಿಮ್ಮ ಮೈಲಿ ಒಂದು ಸ್ವಲ್ಪನೇ ಬೆವರು ಕೂಡ ಬರಲ್ಲ. ಜಸ್ಟ್ ಮಿಸ್ ಅಣ್ಣ ಸ್ಲಿಪ್ ಆಗ್ಬಿಡ್ತಿದ್ದೆ. ಸೊ ಅದನ್ನೇ ಹೇಳೋದು, ಕೆಮ್ಮಣ್ಣುಗುಂಡಿ ಯಾಕೆ ರಾಜರು ಚೂಸ್ ಮಾಡಿದಾರೆ ಅಂತ ಹೇಳಿದ್ರೆ, ರಾಜರು ಸುಮ್ಮನೆ ಚೂಸ್ ಮಾಡಿರಲ್ಲ. ಯಾಕಂತ ಹೇಳಿದ್ರೆ ಅವರು ಈ ವೆದರ್ನ ಇಷ್ಟಪಟ್ಟೆ, ಈ ತರ ವೆದರ್ ಇದು ಈ ಜನರೇಷನ್ ಈ ತರ ವೆದರ್ ಇದೆ ಅಂತ ಹೇಳಿದ್ರೆ ತುಂಬಾ ಗ್ರೇಟ್. ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ. ಎಲ್ಲ ಗಾರ್ಡನ್ ನೋಡಿದ್ರಿ, ಆಮೇಲೆ ಇಲ್ಲಿಂದು ರಾಜ್ ಭವನ್ ನೋಡಿದ್ರಿ, ನೆಕ್ಸ್ಟ್ ರೋಸ್ ಗಾರ್ಡನ್ ನೋಡಿದ್ರಿ. ರಾಜ್ ಭವನ್ ಅನ್ನ ಯಾರು ಕಟ್ಟಿದ್ದು, ಯಾವಾಗ ಕಟ್ಟಿದಂತ ನೀವು ಇನ್ಫಾರ್ಮೇಶನ್ ಖಂಡಿತ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಕೆಮ್ಮಣ್ಣುಗುಂಡಿಲಿ ಫಸ್ಟ್ ಮೈನಿಂಗ್ ಆಗ್ಬೇಕಾರೆ ಸ್ಟಾಪ್ ಮಾಡಿದ್ ಯಾರು ಆ ಮಹಾನ್ ಭಾವ ಅಂದ್ರೆ ನಿಮಗೆ ಗೊತ್ತಿರ್ಬೋದು. ನಾನು ಹೆಸರು ಹೇಳಲ್ಲ, ಅವರು ನಿಮಗೆ ಡೈರೆಕ್ಟ್ ಆಗಿ ತೋರಿಸ್ತೀನಿ. ಒಬ್ರು ಪ್ರತಿಮೆನ ಮಾಡಿಟ್ಟಿದ್ರು ಅಂತ ಹೇಳಿದ್ರೆ ಸುಮ್ಮನೆ ಮಾಡಿಟ್ಟಿರಲ್ಲ ಅಲ್ವಾ. ಅವ್ರು ಏನಾದ್ರು ಒಂದು ಸಾಧನೆ ಮಾಡಿದ್ರೆ ಮಾತ್ರ ಮಾಡಿಟ್ಟಿರ್ತಾರೆ. ಈ ಕೆಮ್ಮಣ್ಣುಗುಂಡಿಲಿ ಅವ್ರ ಸಾಧನೆ ಏನು ಅದನ್ನ ನಾನು ಹೇಳ್ತೀನಿ. ಫಸ್ಟ್ ಅವ್ರ ಪ್ರತಿಮೆ ನೋಡ್ಕೊಂಡ್ ಬಂದ್ಬಿಡಿ. ನೋಡಿ, ಇಲ್ಲಿ ನೋಡಿ, ಇಲ್ಲೆಲ್ಲ ಮಕ್ಕಳುಗಳು ಕರ್ಕೊಂಡ್ಬಂದು ಆಟ ಆಡ್ಬೋದು. ಇಲ್ಲಿ ನೋಡಿ, ಇಷ್ಟೇ. ಎಂಜಾಯ್ பண்றீங்களா? ಹಾಯ್. ಈ ಚಿತ್ರ ನೋಡ್ಬೋದು ನೀವು. ಈ ಚಿತ್ರ ಏನಂತ ಗೊತ್ತಾ ನಿಮಗೆ? ನಾನು ಹೇಳ್ತೀನಿ ನೋಡಿ. ನಾನು ಅವಾಗಲೇ ಹೇಳಿದೆ ನಿಮಗೆ, ರಾಜರು ಸುಮ್ಮನೆ ಸ್ಟಾಪ್ ಮಾಡಿಲ್ಲ ಇದನ್ನ. ಅವ್ರು ಏನಕ್ಕೋಸ್ಕರ ಸ್ಟಾಪ್ ಮಾಡಿದ್ರು? ಅವರಿಗೆ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಅವರು ಆರಾಮಾಗಿರ್ಬೋದಿತ್ತಲ್ಲ. ಕೆಮ್ಮಣ್ಣುಗುಂಡಿನೇ ಯಾಕೆ ಅವ್ರು ಚೂಸ್ ಮಾಡಿದ್ರು? ಯಾಕಂದ್ರೆ ಇಲ್ಲಿ ನೋಡ್ಬೋದು ನೀವು, ರಾಜರು ಅವರು ಧ್ಯಾನ ಮಾಡ್ತಿರ್ತಾರೆ. ಇಲ್ಲಿ ಊಟಿಲಿ, ತಮಿಳ್ನಾಡಿನ ಊಟಿಲಿ ಅವ್ರು ಧ್ಯಾನ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಕತ್ತೆ ಕಾಯೋ ಒಂದು ವ್ಯಕ್ತಿ ಏನ್ ಮಾಡ್ತಾನೆ, ತುಂಬಾ ಗೇಲಿ ಮಾಡ್ತಾನೆ. ಯಾವ ತರ ಗೇಲಿ ಮಾಡ್ತಾನೆ ಅಂದ್ರೆ, ಕರ್ನಾಟಕದಿಂದ ಒಬ್ಬ ರಾಜ ತಮಿಳ್ನಾಡಲ್ಲಿ ಬಂದ್ಬಿಟ್ಟು ಧ್ಯಾನಕ್ಕೋಸ್ಕರ ಕೂರ್ತಾನೆ. ಅಂದ್ರೆ ಮಹಾರಾಜರು ಏನ್ ಮಾಡ್ತಿರ್ತಾರೆ, ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮೈಸೂರಲ್ಲಿ ತುಂಬಾ ಬಿಸಿಲಿರುತ್ತೆ. ಆ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ, ಊಟಿಗೆ ಹೋಗಿ ಅಲ್ಲವರ ಬೇಸಿಗೆಗಾಲನ ಕಳೀತಾ ಇರ್ತಾರೆ. ಆ ಟೈಮಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಊಟಿಲಿ ಹೋಗಿರ್ಬೇಕಾರೆ ಈ ತರ ಒಬ್ಬ ವ್ಯಕ್ತಿ ಅವ್ರನ್ನ ಗೇಲಿ ಮಾಡ್ತಾರೆ. ಗೇಲಿ ಮಾಡಿದಾಗ ಅವ್ರಿಗೆ ತುಂಬಾ ಬೇಜಾರಾಗತ್ತೆ. ಹೌದಲ್ಲ, ಈ ವ್ಯಕ್ತಿ ಹೇಳಿದ್ನಲ್ಲ ಹಿಂಗೆ, ನಾನು ಏನಾದ್ರು ನಮ್ಮ ಕರ್ನಾಟಕದಲ್ಲೇ ಊಟಿ ತರ ಇರೋ ಪ್ಲೇಸ್ ನಾನು ಕಣ್ಣು ಹಿಡಿಲೇಬೇಕು ಅಂತ ಹೇಳಿದಾಗ ರಾಜರು ಏನ್ ಮಾಡ್ತಾರೆ, ಬನ್ನಿ ಈ ಕಡೆ. ರಾಜರು ಏನ್ ಮಾಡ್ತಾರೆ, ಕರ್ನಾಟಕ ತುಂಬಾ ಹುಡುಕ್ತಾರೆ. ಅವಾಗ ಕರ್ನಾಟಕದಲ್ಲಿ ಕೆಮ್ಮಣ್ಣುಗುಂಡಿಲಿ ಮೈನಿಂಗ್ ಆಗ್ತಿರುತ್ತೆ. ಇಲ್ಲಿ ನೋಡಿರ್ಬೋದು, ಅವಾಗ ಏನ್ ಮೈನಿಂಗ್ ಆಗ್ತಿರುತ್ತೆ, ಇಲ್ಲಿ ನೋಡಿ, ಇಲ್ಲಿ ಬಕೆಟ್ ಅಲ್ಲೆಲ್ಲ ಮೈನಿಂಗ್ ಎಲ್ಲ ಸಪ್ಲೈ ಆಗ್ತಿರುತ್ತೆ. ಅವಾಗ ರಾಜರು ಬರ್ತಾರೆ. ಅವಾಗ ರಾಜರು ಬಂದ್ಬಿಟ್ಟು ಇಲ್ಲಿ ಮೈನಿಂಗ್ ನೋಡ್ತಾರೆ. ಮೈನಿಂಗ್ ನೋಡಿ ಇಲ್ಲಿ ವೆದರ್ ನೋಡ್ತಾರೆ. ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ವೆದರು. ಅವ್ರು ಬೇಸಿಗೆ ಕಾಲದಲ್ಲಿ ಬಂದಾಗ 27 ಡಿಗ್ರಿಗಿಂತ ಮೇಲೆ ಯಾವತ್ತೂ ದಾಟೇ ಇಲ್ವಂತಿಲ್ಲಿ. ಇವತ್ತಿಗೂ ಅಷ್ಟೇ 27 ಹೊರಗಡೆ ನಿಮಗೆ 40 ಡಿಗ್ರಿ ಸೆಲ್ಸಿಯಸ್ ಇದ್ರು ಕೂಡ ಇಲ್ಲಿ 27 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಇರುತ್ತೆ. ಇಂಥ ಒಂದು ಪ್ಲೇಸ್ನ ಅವರು ಕರೆಕ್ಟಾಗಿ ಗೆಸ್ ಮಾಡಿ ಇದನ್ನ ಕಂಡು ಹಿಡ್ದು ಇಲ್ಲಿ ಮೈನಿಂಗ್ ಹಾಕೋದನ್ನ ಸ್ಟಾಪ್ ಮಾಡಿ ನೆಕ್ಸ್ಟ್ ಅವರು ಬನ್ನಿ ತೋರಿಸ್ತೀನಿ, ದತ್ತಾತ್ರೇಯ ಭವನನ ಅವರು ನೆಕ್ಸ್ಟ್ ಅವರು ಕಟ್ತಾರೆ.
ಅದನ್ನು ತೋರಿಸ್ತೀನಿ. ಆ ದತ್ತಾತ್ರೇಯ ಭವನ ಹೆಂಗಿದೆ ಅಂತ ತೋರಿಸ್ತೀನಿ. ಅದು ತುಂಬಾ ಚೆನ್ನಾಗಿದೆ. ಅವ್ರ ಪ್ಲಾನಿಂಗ್ ಯಾವ ತರ ಇದೆ ಅಂತ ಹೇಳಿದ್ರೆ ಅದ್ ನೀವೇ ಶಾಕ್ ಆಗ್ಬಿಡ್ತೀರಾ ಅಂತ ಒಂದು ದತ್ತಾತ್ರೇಯ ಭವನ ಅದು. ಅಂತ ಒಂದು ಮನೆ ಕಟ್ಟಿದಾರಲ್ಲಿ ವಿಶ್ರಾಂತಿಗೋಸ್ಕರ. ಇವತ್ತು ನಾನು ನಿಮಗೆ ಹೇಳ್ದೆ ಈ ರಾಜ್ಭವನ್ ಹೆಂಗ್ ಕಟ್ಟಿದ್ರು. ಅವಾಗಿಂದ ಕೆಲಸ ಮಾಡ್ತಿರೋ ಒಂದು ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಸ್ವಲ್ಪ ಮಾತಾಡೋಣ. ಯಾಕಂದ್ರೆ ನಾವು ಸುಮ್ಮನೆ ಮಾತಾಡ್ತೀವಿ, ಏನೋ ಒಂದು ಗೆಸ್ಸಿನ ಪ್ರಕಾರ ಹೇಳ್ತೀವಿ. ಬಟ್ ಅವ್ರ ಜೊತೆ ಕೇಳಿದಾಗ ಮಾತ್ರ ರಿಯಲ್ ಫ್ಯಾಕ್ಟ್ ಏನಂತ ಗೊತ್ತಾಗೋದು. ಯಾಕಂದ್ರೆ ಅವ್ರು ತುಂಬಾ ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಅವ್ರ ಹೆಸರೇ ಮೈಕಲ್ ಅಣ್ಣ ಅಂತ. ನಮಗೆ ತುಂಬಾ ಗೊತ್ತಿರೋ ವ್ಯಕ್ತಿ. ಅದಕ್ಕೋಸ್ಕರ ನಿಮಗೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗ್ಲಿ ಅಂತ ಅವ್ರ ಜೊತೆ ಮಾತಾಡ್ತಿದೀನಿ. ಮೈಕಲ್ ಅಣ್ಣ ಹೇಳಿ, ಈ ರಾಜ್ಭವನ್ ಯಾವಾಗ ಕಟ್ಟಿದ್ದು? 73ರಲ್ಲಿ ಸ್ಥಾಪನೆ ಮಾಡಿದ್ದು. 73ರಲ್ಲಿ? 71ರಲ್ಲಿ ಸ್ಥಾಪನೆ ಮಾಡಿದ್ದು. 74ರಲ್ಲಿ ಓಪನ್ ಆಗಿದೆ. ಶಿವಯ್ಯ ಅಂತ ಹೇಳಿ. ಶಿವಯ್ಯ. ನೀವ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ ಇಲ್ಲಿ? ನಾನು ಇಲ್ಲಿ ಕಟ್ಬೇಕಾದ್ರೆ ₹1 ಕೂಲಿ ಮಾಡ್ತಿದ್ದೆ. ₹1 ಕೂಲಿಗೆ? 82ರಲ್ಲಿ ಡಿಪಾರ್ಟ್ಮೆಂಟ್ ಸೇರ್ಕೊಂಡೆ. ಸರಿ. ಮತ್ತೆ ಏನೇನು ನಿಮಗೆ ಹೇಳ್ರಿ, ಏನಾರು ಈ ರಾಜ್ಭವನ್ ಬಗ್ಗೆ, ಈ ಕೆಮ್ಮಣ್ಣಗುಂಡಿ ಬಗ್ಗೆ ಏನಾರು ಗೊತ್ತಿದ್ರೆ ಹೇಳ್ರಿ. ಹೇಳ್ಬೇಕಂದ್ರೆ ಭಾರಿ ಜನ ಇದ್ರು ಇಲ್ಲಿ. ಎಷ್ಟಿದ್ರು? ಈಗ 4000 ಜನ ಇದ್ರು ಇಲ್ಲಿ. ಒಬ್ಬೊಬ್ಬ. ಹೌದಾ? ಮೈಸೂರು. ಅವರಿಗೆ ಊಟ ತಿಂಡಿ ಆಗಿರೋ ನೀರು ಅವ್ರದೆಲ್ಲ ಇದು ಕಾಂಟ್ರಾಕ್ಟ್ ಲೇಬರ್, ಕಾಂಟ್ರಾಕ್ಟ್ ಇದು ಕೊಡೋರು. ಸಂಬಳ ಕ್ವಾರ್ಟರ್ಸ್ ಎಲ್ಲ ಇದ್ದು 6000 ಕ್ವಾರ್ಟರ್ಸ್ ಇದ್ದು. ಒಬ್ಬೊಬ್ಬ. 6,000. ಎಲ್ಲೆಲ್ಲಿ ಮನೆಗಳಲ್ಲಿ ಇದ್ರು? ಇಲ್ಲಿ ಲೋಕಾಸ್ ಅಂತ ಈ ಕಡೆನಾ? ಈ ಗುಡ್ಡದ ಮೇಲೆ? ಈ ಗುಡ್ಡದಲ್ಲಿ. ಅಲ್ಲಿಂದ ಕೆಳಗಡೆ ಬಂದ್ರೆ ಇದು ಹೊಸ ಕ್ವಾರ್ಟರ್ಸ್ ಅಂತ ಹೇಳಿ. ಅಲ್ಲಿಂದ ಬಂದ್ರೆ ಮಲ್ಬಾರ್ ಕಾಲೋನಿ ಒಂದು. ಅಲ್ಲಿಂದ ಬಂದ್ರೆ ಇನ್ನೊಂದು ಮಲ್ಬಾರ್ ಕಾಲೋನಿ, ಪುಟ್ಟಗೋಟು ಕಾಲೋನಿ. ಆ ಕಡೆ ಈ ಕಡೆ ಸೈಡ್. ಈ ಕಡೆ ನಮ್ಮ ತೋಟಗಾರಿಕೆ ಇಲಾಖೆದು ಇದಿತ್ತು. ಆ ರಾಕ್ ಗಾರ್ಡನ್ ಎಲ್ಲ ಇದ್ದಲ್ಲ, ಅಲ್ಲೆಲ್ಲ ಮನೆಗಳೇ ಇದ್ವು ಟೋಟಲ್. ಸರಿ. ಆಮೇಲೆ 82ರಲ್ಲಿ ಮೈನ್ಸ್ ನಿಲ್ಸಿದ್ರು. 82ರಲ್ಲಿ ಮೈನ್ಸ್ ನಿಲ್ಸಿದ್ದ? ಆಮೇಲೆ ಕಾಂಟ್ರಾಕ್ಟ್ ಕೊಟ್ಟು ಮಾಡಿಸ್ತಾ ಇದ್ರು. ಆಮೇಲೆ ಸರಿ. 92ರಲ್ಲಿ ಫುಲ್ ಕಂಪ್ಲೀಟ್ ಇದಾಯ್ತು, ಸ್ಟಾಪ್ ಆಯ್ತು. ಮತ್ತೆ ಓಪನ್ ಮಾಡೋದು. ಮೈನಿಂಗ್ ಎಲ್ಲ ಹೆಂಗ್ ಹೋಗ್ತಿತ್ತು ಇಲ್ಲಿ? ಯಾವ ತರ ಹೋಗ್ತಿತ್ತು? ಲಾರಿ. ಮುಂಚೆ ರೋಪಲ್ಲಿ ಹೋಗ್ತಿತ್ತು. ಆಮೇಲೆ ರೋಪೆಲ್ಲ ತೆಗೆದ್ಬಿಟ್ರು, ಲಾರಿಯಲ್ಲಿ ಹೋಗೋದು. ಲಾರಿಯಲ್ಲಿ. ಮೈನಿಂಗ್ ಸ್ಟಾಪ್ ಮಾಡಿದ್ ಒಳ್ಳೇದೇ ಆಯ್ತು. ಆಮೇಲೆ ಇದೆಲ್ಲ ಅಭಿವೃದ್ಧಿ ಆಗಿದೆ. ಕಂಬೈನವ್ರು ಅಂತಿದ್ರಲ್ಲ, ಕಂಬಯ್ಯನವರು ಅಭಿವೃದ್ಧಿ ಮಾಡಿದ್ರು. 22 ವರ್ಷ ಆಯ್ತು. ಸರಿ. ಏನು ನಿಮ್ಮಂತವ್ರು ಇರೋದ್ರಿಂದ ಈ ಕೆಮ್ಮಣ್ಣಗುಂಡಿ ಇನ್ನೂ ಇದಾಗಿದೆ. ನಿಮಗೆ ಎಷ್ಟು ವರ್ಷ ಸರ್ವಿಸ್ ಆದಂಗಾಯ್ತು ಇಲ್ಲಿ ಟೋಟಲ್? ಅಂದ್ರೆ ಹುಟ್ಟು ಬೆಳೆದಿದ್ದಿಲ್ಲ. ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ. ಸ್ವಲ್ಪ ದಿವಸ ಭದ್ರಾವತಿಲಿದ್ವಿ, ಆಮೇಲೆ ಅಲ್ಲಿ ಸೆಟ್ ಆಗಿಲ್ಲ ಅಂತ ಹೇಳಿ ಮತ್ತೆ ಇಲ್ಲಿದೆ. ಸರಿ. ಓಕೆ, ಥ್ಯಾಂಕ್ಸ್ ಮೈಕಲ್ ಅಣ್ಣ. ನಿಮ್ದು ಎಕ್ಸ್ಪೀರಿಯನ್ಸ್ ಇಷ್ಟೊಂದು ಚೆನ್ನಾಗಿ ಹೇಳಿದೀರಾ. ನೋಡ್ಕೊಳ್ಳಿ, ಕೆಮ್ಮಣ್ಣಗುಂಡಿ ರೋಸ್ ಗಾರ್ಡನ್, ಬಟಾನಿಕಲ್ ಗಾರ್ಡನ್ ಅಂತ ಏನೇನೋ ಹೇಳ್ತಾರಲ್ಲ, ಎಲ್ಲ ಇದೆ ನೋಡ್ಕೊಳ್ಳಿ. ಈಗೇನ್ ರಾಜ್ಭವನ್ ಇಂದ ತೋರ್ಸದ್ನಲ್ಲ ಅದೆಲ್ಲ ಬಿಟ್ಟು ಇದು ಅಷ್ಟೇ. ಇದು ಕೂಡ ಮೇಂಟೈನ್ ಬೈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. ನಾನು ಹಂಗೆ ಹೋಗ್ತಿರ್ಬೇಕಾದ್ರೆ ಒಂದು ಹಾವು ಸಿಕ್ತು. ಇದು ಹಾವು ಏನ್ ನುಂಗ್ತಿದೆ ಗೊತ್ತಾ? ಕಪ್ಪೆನ ನುಂಗ್ತಾ ಇತ್ತು. ಚಿಕ್ಕ ಹಾವು, ಬಟ್ ಇದು ಹೆಸರು ಕೀಲ್ ಬ್ಯಾಕ್ ಅಂತ. ಇದಕ್ಕೆ ಅಷ್ಟು ಪಾಯ್ಸನ್ ಇರಲ್ಲ. ಬಟ್ ಏನಂತ ಹೇಳಿದ್ರೆ ಇದು ನೋಡಕ್ ತುಂಬಾ ಚೆನ್ನಾಗಿದೆ. ಇದು ನೋಡಿ, ಸ್ನೇಕ್ ಅಲ್ಲಿ ತುಂಬಾ ಜನ ಅನ್ಕೊಂಡ್ಬಿಡ್ತಾರೆ, ಅಯ್ಯೋಯ್ಯೋ ಇದು ಕಚ್ಚಿಬಿಡುತ್ತೆ, ನಂಗೆ ಸಾಯಿಸ್ಬಿಡುತ್ತೆ ಅಂತ. ಬಟ್ ಇದ್ರ ಬಗ್ಗೆ ನಾಲೆಡ್ಜ್ ಇದ್ದವರು ಇದನ್ನ ತುಂಬಾ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಹೊಟ್ಟೆ ಒಳಗೆ ಹೆಂಗ್ ಹೋಗ್ತಿದೆ, ಹತ್ರ ಬರ್ತೈತೆ. ನಾನ್ ಬೇರೆ ಕೈಯಲ್ಲೇ ಮಾಡ್ತಿದ್ದೀನಿ. ಅದ್ ನೋಡಿ ಹಾವುಗಳು ಯಾವತ್ತೂ ನಮಗೆ ಏನು ಮಾಡಲ್ಲ. ಇಲ್ಲಿ ನೋಡಿ, ನನ್ನ ಕೈ ಮೂಲಕನೇ ಕೆಳಗೆ ಹೋಗ್ತಿದೆ. ಇಲ್ಲಿ ನೋಡಿ ಓಡೋಗ್ತಿದೆ. ಓಡೋಯ್ತು. ನಿಮಗೆ ನಾನು ಹೇಳ್ದೆ ದತ್ತಾತ್ರೇಯ ಭವನ್ ಅಂತ. ಆ ದತ್ತಾತ್ರೇಯ ಭವನ್ ಎಂಟ್ರೆನ್ಸ್ ಇದು. ನೋಡ್ಕೊಳ್ಳಿ, ಇದು ದತ್ತಾತ್ರೇಯ ಭವನ್ ಮುಂದೆ ಇರೋ ಒಂದು ಪಾಂಡು. ಈ ಪಾಂಡ್ ಆಕ್ಚುಲಿ ಇದು ರೀಸೆಂಟ್ ಆಗಿ ಡೆವಲಪ್ ಆಗಿರೋದು, ಬಟ್ ಇದು ಅಷ್ಟು ಚೆನ್ನಾಗಿಲ್ಲ, ಇದು ಎಲ್ಲ ಹಾಳಾಗಿದೆ. ನೀವು ನೋಡ್ತಿರೋ ದತ್ತಾತ್ರೇಯ ಭವನ್ ಇಲ್ಲಿಂದ ಸ್ಟಾರ್ಟ್ ಆಗಿ ನೋಡಿ ಯಾವ ತರ ಡೈಮೆನ್ಷನ್ ಅಲ್ಲಿ ಇದೆ ಅಂತ.
ಇದನ್ನ ಅವಾಗ ರಿನೋವೇಟ್ ಮಾಡಿದ್ದಾರೆ ಅಷ್ಟೇ. ಬಟ್ ಆಕ್ಚುಯಲ್ ಸ್ಟ್ರಕ್ಚರ್ ಪೊಸಿಷನ್ ಆಗಿರ್ಬೋದು ಇದೆಲ್ಲ ಫುಲ್ಲು ಆವಾಗಿನ ಕಾಲದ ತರನೇ ಇದೆ. ಜಸ್ಟ್ ಏನೇನೋ ಒಂದ್ ಸ್ವಲ್ಪ ರಿನೋವೇಷನ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇದನ್ನ ಒಳಗಡೆ ಅಷ್ಟು ಚೆನ್ನಾಗಿಲ್ಲ. ಇನ್ನು ಒಳಗಡೆ ತೋರ್ಸೋದಕ್ಕಿಂತ ಹೊರಗಡೆಯಿಂದಾನೇ ಚೆನ್ನಾಗಿ ಕಾಣ್ತಿದೆ, ನೋಡ್ಕೊಳ್ಳಿ. ನೋಡಿ, ಇದೇ ರಾಜರು ಸ್ಟೇ ಮಾಡ್ತಿದ್ದಂತ ದತ್ತಾತ್ರೇಯ ಭವನ್. ಆ ಬೀಮ್ಸ್ ನೋಡಿ, ಆ ಬೀಮ್ಸು ಏನ್ ರೆಡ್ ಕಲರ್ ಬೀಮ್ಸ್ ಎಲ್ಲ ಕಾಣಿಸ್ತಿದೆಯಲ್ಲ ಅದೆಲ್ಲ ಫುಲ್ಲು ಕಬ್ಬಿಣದ್ದು. ಇದು ಕೆಳಗಡೆ ಗೆಸ್ಟ್ ಹೌಸ್. ಇದೆಲ್ಲ ರೀಸೆಂಟ್ ಡೆವಲಪ್ ಆಗಿರೋದು. ಇದು ಪಾರ್ಕಿಂಗ್ ಏರಿಯಾಗಳು. ಇಲ್ಲಿ ನಿಮಗೆ ಇನ್ನೊಂದು ತೋರಿಸ್ಬೇಕು, ಏನಂತ ಹೇಳಿದ್ರೆ ದೇವ್ರದ್ದು ವಿಗ್ರಹನ. ಅಂದ್ರೆ ಆ ಟೈಮಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರೆಲ್ಲ ಬಂದು ಇಲ್ಲಿ ಆಕ್ಟಿಂಗ್ ಮಾಡ್ತಿದ್ರಲ್ಲ, ಆ ಟೈಮಲ್ಲಿ ರಾಜ್ಕುಮಾರ್ ಅವರು ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ಇಲ್ಲಿಗೆ ಏನಾದ್ರು ಒಂದು ಗಿಫ್ಟ್ ಕೊಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ಅಂತ ಅನ್ಕೊಂಡ್ರಂತವ್ರು. ಆ ಟೈಮಲ್ಲಿ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ದೇವರಿಗೆ. ಅದೇನು ಅಂತ ಹೇಳಿದ್ರೆ ಗಣಪತಿ ಮೇಲೆ ಒಂದು ವಿಗ್ರಹ ಇರೋದು ಗೊತ್ತಾ, ಅದ್ರ ಮೇಲೆ ಶೀಲ್ಡ್ ಕೊಟ್ಟು ಹೋಗಿದ್ದಾರೆ. ಅದು ನಿಮಗೆ ತೋರಿಸ್ತೀನಿ ನೋಡಿ. ಸೊ ಇದೇ ಆ ಶೀಲ್ಡ್ ನೋಡಿ. ಓಂ ನಮೋ. ನೋಡಿ ಇಲ್ಲಿ ಏನ್ ಹೆಸರು ಬರ್ದಿದೆ ನೋಡಿ, ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್. ಇಲ್ಲಿ ಅವರು ಏನೇ ಫಿಲ್ಮ್ ಶೂಟಿಂಗ್ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಅದಕ್ಕೋಸ್ಕರ ಅವರು ಒಂದು ಇಷ್ಟು ದಿನ ನಾನು ಇಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಅನ್ನೋದಕ್ಕೋಸ್ಕರ ಅವ್ರು ಕೊಟ್ಟೋಗಿರೋದು. ತುಂಬಾ ಚಿಕ್ಕ ದೇವಸ್ಥಾನ, ಒಂಥರ ವೈಬ್ರೇಷನ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬಂದಾಗ ಯಾರು ಕೂಡ ಮಿಸ್ ಮಾಡಬೇಡಿ. ಫೈನಲಿ ವಿಡಿಯೋ ಕೊನೆಗೆ ಬಂದಿದ್ದೀವಿ. ಇಲ್ಲೆಲ್ಲ ಈಗ ನಿಮಗೆ ತೋರ್ಸಾಯ್ತು ಮೈನಿಂಗ್ ನಡೆದಿರೋ ಪ್ಲೇಸಸ್ ಆಗಿರ್ಬೋದು, ಮೈನಿಂಗ್ ಯಾವ ಟೈಮಲ್ಲಿ ನಡೀತಿತ್ತು, ಯಾವಾಗ ಸ್ಟಾಪ್ ಮಾಡಿದ್ರು, ಯಾರು ಸ್ಟಾಪ್ ಮಾಡಿದ್ರು, ಮತ್ತೆ ಅವ್ರು ದತ್ತಾತ್ರೇಯ ಭವನ ಯಾವ ಪ್ಲೇಸಲ್ಲಿ ಕಟ್ಟಿದ್ದಾರೆ, ಆ ದತ್ತಾತ್ರೇಯ ಭವನ ಹೇಗಿದೆ, ನೆಕ್ಸ್ಟ್ ರಾಜಭವನ್ ಹೇಗಿದೆ, ರೋಸ್ ಗಾರ್ಡನ್ ಹೇಗಿದೆ, ಇದೆಲ್ಲ ನೋಡಿದ್ರಿ. ಸೊ ವಿಡಿಯೋ ಹೆಂಗ ಅನಿಸ್ತು ನಿಮಗೆ? ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಯಾವುದೇ ರೀತಿ ಬೇಜಾರಿಲ್ಲ, ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋಕೆ ಇನ್ನೊಂದು ಚಾನ್ಸ್ ಸಿಗತ್ತೆ ನನಗೆ. ವಿಡಿಯೋ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಲೈಕ್ ಮಾಡಿ. ಥ್ಯಾಂಕ್ ಯು.